ನಮಸ್ಕಾರ ಸಮಸ್ತ ಸಿಂಹ ರಾಶಿಯ ಪ್ರೀತಿಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಅತ್ಯಂತ ಶ್ರದ್ಧಾಪೂರ್ವಕ ಸ್ವಾಗತ. ಬಂಧುಗಳೇ, ನಾವು ಇಂದು ಮಾತನಾಡುತ್ತಿರುವುದು ಮುಂಬರುವ ಆಗಸ್ಟ್ 22ನೇ ತಾರೀಕಿನಂದು ರಾತ್ರಿ ಆಕಾಶಮಂಡಲದಲ್ಲಿ ಜರುಗಲಿರುವ ಅತ್ಯಂತ ವಿಶಿಷ್ಟ ಜ್ಯೋತಿಷ್ಯ ಬದಲಾವಣೆಯ ಬಗ್ಗೆ. ಅಂದು ಸಂಜೆ 7:33 ಬುದ್ಧಿವಂತಿಕೆ ಮತ್ತು ಸಂವಹನದ ಅಧಿಪತಿಯಾದ ಬುಧ ಗ್ರಹನು ತನ್ನ ರಾಶಿ ಸಂಚಾರವನ್ನು ನಡೆಸಿ ಸೂರ್ಯನ ಸ್ವಂತ ಮನೆಯಾದ ಸಿಂಹ ರಾಶಿಗೆ ಪ್ರವೇಶಿಸಲಿದ್ದಾನೆ. ಅಲ್ಲಿ ಈಗಾಗಲೇ ತೇಜಸ್ವಿ ಸೂರ್ಯದೇವನು ನೆಲೆಸಿದ್ದಾನೆ. ಯಾವಾಗ ಬುಧ ಮತ್ತು ಸೂರ್ಯ ಒಟ್ಟಿಗೆ ಸೇರುತ್ತಾರೋ ಅಂದು ಜ್ಯೋತಿಷ್ಯ ಲೋಕದಲ್ಲಿ ಅತ್ಯಂತ ಪವಿತ್ರ ಮತ್ತು ಶಕ್ತಿಯುತವೆಂದು ಪರಿಗಣಿಸಲ್ಪಡುವ ಬುಧಾದಿತ್ಯ ರಾಜಯೋಗ ಸೃಷ್ಟಿಯಾಗುತ್ತದೆ. ಹೌದು, ಈ ದಿವ್ಯ ಬುಧಾದಿತ್ಯ ರಾಜಯೋಗವು ಸಿಂಹ ರಾಶಿಯವರ ಜೀವನದ ಅತ್ಯಂತ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಥವಾ ಮಹಾ ತಿರುವು ಆಗಲಿದೆ ಎಂಬುದನ್ನು ನೀವು ಎಂದಿಗೂ ಕಡೆಗಣಿಸಲು ಸಾಧ್ಯವೇ ಇಲ್ಲ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸಿಂಹ ರಾಶಿಯವರೇ, 22 ಆಗಸ್ಟ್ 2026 ಸಂಜೆ 7:33 ಬುಧನು ಸೂರ್ಯನ ಆಧಿಪತ್ಯದ ಸಿಂಹ ರಾಶಿಯನ್ನು ಪ್ರವೇಶಿಸಲಿದ್ದು ಸೆಪ್ಟೆಂಬರ್ 7, 2026 ಮಧ್ಯಾಹ್ನ 1:35 ಇದೇ ರಾಶಿಯಲ್ಲಿ ಇರಲಿದ್ದಾನೆ. ಸೂರ್ಯನ ತೇಜಸ್ಸಿನೊಂದಿಗೆ ಬುಧನ ಈ ಬುದ್ಧಿವಂತಿಕೆಯು ಸೇರಿದಾಗ ಅದು ಬುಧಾದಿತ್ಯ ರಾಜಯೋಗವಾಗಿ ರೂಪಾಂತರಗೊಳ್ಳುತ್ತದೆ. ಈ ಯೋಗವು ನಿಮ್ಮ ಚಿಂತನ ಲಹರಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಕರ್ಕಾಟಕ ರಾಶಿಯ ಆಶ್ಲೇಷ ನಕ್ಷತ್ರದ ಕಠಿಣ ಗ್ರಹಗಳ ಪ್ರಭಾವ ಮುಗಿದ ತಕ್ಷಣವೇ ನಿಮಗೆ ಸಿಗುತ್ತಿರುವ ಅತ್ಯಂತ ದೊಡ್ಡ ವರವೇ ಈ ಬುಧಾದಿತ್ಯ ರಾಜಯೋಗ. ನಿಮ್ಮ ಪಾಲಿಗೆ ಅತ್ಯಂತ ರೋಮಾಂಚಕ ವಿಷಯವೇನೆಂದರೆ ಈ ರಾಜಯೋಗವು ಬೇರೆಲ್ಲೂ ಅಲ್ಲ, ನಿಮ್ಮ ಸ್ವಂತ ಸಿಂಹ ರಾಶಿಯಲ್ಲಿ, ಅಂದರೆ ನಿಮ್ಮ ಜನ್ಮ ಲಗ್ನ ಭಾವದಲ್ಲೇ ಉಂಟಾಗುತ್ತಿದೆ. ಜನ್ಮ ಲಗ್ನ ಅಥವಾ ಮೊದಲನೇ ಮನೆ ಎಂದರೆ ಅದು ನಿಮ್ಮ ಸ್ವಂತ ವ್ಯಕ್ತಿತ್ವ, ನಿಮ್ಮ ಶಾರೀರಿಕ ಶಕ್ತಿ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಸಮಾಜದಲ್ಲಿನ ಗೌರವ, ನಿಮ್ಮ ನಾಯಕತ್ವ ಗುಣ ಮತ್ತು ನಿಮ್ಮ ಇಡೀ ಜೀವನದ ದಿಕ್ಕನ್ನು ಸೂಚಿಸುವ ಅತ್ಯಂತ ಶಕ್ತಿಶಾಲಿ ಸ್ಥಾನವಾಗಿದೆ. ನಿಮ್ಮ ಲಗ್ನಾಧಿಪತಿಯಾದ ಸೂರ್ಯದೇವನು ತನ್ನದೇ ಆದ ಸಿಂಹ ರಾಶಿಯಲ್ಲಿ ಅತ್ಯಂತ ಪ್ರಬಲವಾಗಿ ವಿರಾಜಮಾನನಾಗಿದ್ದಾನೆ. ಅವನ ಜೊತೆಗೆ ಬುಧ ಗ್ರಹನು ಬಂದು ಸೇರಿದಾಗ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಅದ್ಭುತವಾದ ಆಕರ್ಷಣೆ ಅಥವಾ ಕಾಂತಿಯು ಉದಯಿಸಲಿದೆ. ಇದರಿಂದಾಗಿ ಇಲ್ಲಿ ಉದ್ಯೋಗದಲ್ಲಿರುವ ಸಿಂಹ ರಾಶಿಯವರಿಗೆ ಈ ಅವಧಿಯು ಅತ್ಯಂತ ಸಿಹಿ ಸುದ್ದಿಗಳ ಮಹಾಪೂರವನ್ನೇ ತರಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಲಹೆ ಮತ್ತು ಅಭಿಪ್ರಾಯಗಳಿಗೆ ಅತ್ಯಂತ ಹೆಚ್ಚಿನ ಮಹತ್ವ ಮತ್ತು ಗೌರವ ಸಿಗಲಿದೆ. ನೀವು ಯಾವುದೇ ಮೀಟಿಂಗ್ಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಮಂಡಿಸಿದಾಗ ನಿಮ್ಮ ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ನಿಮ್ಮ ಬುದ್ಧಿವಂತಿಕೆಯನ್ನು ಕಂಡು ಆಶ್ಚರ್ಯಪಡಲಿದ್ದಾರೆ. ಹಿರಿಯ ಅಧಿಕಾರಿಗಳು ನಿಮ್ಮ ಸಾಮರ್ಥ್ಯ ಮತ್ತು ನಿಷ್ಠೆಯನ್ನು ಗುರುತಿಸುವ ಬಲವಾದ ಸಾಧ್ಯತೆಯಿದೆ. ಇದರ ಪರಿಣಾಮವಾಗಿ ನಿಮ್ಮ ಹೆಗಲಿಗೆ ಅತ್ಯಂತ ಪ್ರಮುಖವಾದ ಜವಾಬ್ದಾರಿಗಳು ಅಥವಾ ಹೊಸ ಪ್ರಾಜೆಕ್ಟ್ಗಳು ಒದಗಿ ಬರಲಿವೆ. ನಿಮ್ಮ ನಾಯಕತ್ವದ ಗುಣಗಳಿಂದ ನಿಮ್ಮ ಇಡೀ ತಂಡವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಲು ನಿಮಗೆ ಸಾಧ್ಯವಾಗುತ್ತದೆ. ಉದ್ಯೋಗದಲ್ಲಿ ಬಡ್ತಿ ಅಂದರೆ ಪ್ರಮೋಷನ್ ಅಥವಾ ನಿಮ್ಮ ಸಂಬಳದಲ್ಲಿ ಗಣನೀಯವಾದ ಹೆಚ್ಚಳವನ್ನು ನೀವು ಈ ಅವಧಿಯಲ್ಲಿ ನಿರೀಕ್ಷಿಸಬಹುದು. ಯಾರು ಸರ್ಕಾರಿ ಉದ್ಯೋಗಕ್ಕಾಗಿ ಅಥವಾ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಉನ್ನತ ಹುದ್ದೆಗಳಿಗಾಗಿ ಕಾಯುತ್ತಿದ್ದಾರೋ ಅವರಿಗೆ ಈ ಬುಧಾದಿತ್ಯ ರಾಜಯೋಗವು ಅತ್ಯುತ್ತಮ ಅವಕಾಶಗಳನ್ನು ತಂದುಕೊಡಲಿದೆ. ಉದ್ಯಮಿಗಳು ಮತ್ತು ವ್ಯಾಪಾರಸ್ಥರಿಗೆ ಈ ರಾಜಯೋಗವು ತರಲಿರುವ ಮಹತ್ವದ ಆರ್ಥಿಕ ಲಾಭಗಳ ಬಗ್ಗೆ ಮಾತನಾಡೋಣ. ವ್ಯವಹಾರ ನಡೆಸುವ ಸಿಂಹ ರಾಶಿಯವರಿಗೆ ಈ ಅವಧಿಯು ಹೊಸ ಸಂಪರ್ಕಗಳು ಮತ್ತು ಲಾಭದಾಯಕ ಒಪ್ಪಂದಗಳ ಸುವರ್ಣ ಅಧ್ಯಾಯವಾಗಿದೆ. ಬುಧನು ಸೂರ್ಯನೊಂದಿಗೆ ನಿಮ್ಮ ಲಗ್ನದಲ್ಲೇ ಇರುವುದರಿಂದ ನಿಮ್ಮ ವ್ಯಾಪಾರದ ಮಾತುಕತೆಗಳು ಅತ್ಯಂತ ಚುರುಕಾಗಿ ನಡೆಯಲಿವೆ. ಹೊಸ ಗ್ರಾಹಕರನ್ನು ಆಕರ್ಷಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ನಿಮ್ಮ ಮಾರುಕಟ್ಟೆಯ ನೆಟ್ವರ್ಕ್ ಭಾರೀ ಪ್ರಮಾಣದಲ್ಲಿ ವಿಸ್ತಾರಗೊಳ್ಳಲಿದೆ. ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಅಥವಾ ಇರುವ ವ್ಯಾಪಾರಕ್ಕೆ ಬಂಡವಾಳ ಹೂಡಿಕೆ ಮಾಡಲು ಇದು ಅತ್ಯಂತ ಸೂಕ್ತ ಸಮಯವಾಗಿದೆ. ವಿಶೇಷವಾಗಿ ಮಾರ್ಕೆಟಿಂಗ್, ಜಾಹೀರಾತು, ಮಾಧ್ಯಮ ಬರವಣಿಗೆ, ಸಾರ್ವಜನಿಕ ಸಂಪರ್ಕ ಅಂದರೆ ಪಬ್ಲಿಕ್ ರಿಲೇಷನ್ಸ್ ಮತ್ತು ಸಲಹಾ ಉದ್ಯಮಗಳಲ್ಲಿ ಇರುವವರಿಗೆ ಈ ಬುಧಾದಿತ್ಯ ಯೋಗವು ಕುಬೇರ ಯೋಗದಂತೆ ಕೆಲಸ ಮಾಡಲಿದೆ. ಹಳೆಯ ಸಾಲದ ಬಾಧೆಗಳಿಂದ ಮುಕ್ತಿ ಪಡೆಯಲು ಹೊಸ ಆರ್ಥಿಕ ದಾರಿಗಳು ಸುಲಭವಾಗಿ ತೆರೆದುಕೊಳ್ಳಲಿವೆ. ಆರನೆಯದಾಗಿ, ವಿದ್ಯಾರ್ಥಿಗಳ ಜೀವನದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಈ ರಾಜಯೋಗವು ಸೃಷ್ಟಿಸಲಿರುವ ಮಹತ್ತರ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಿಂಹ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಅವಧಿಯು ಸರಸ್ವತಿ ದೇವಿಯ ದಿವ್ಯ ಆಶೀರ್ವಾದದ ಕಾಲವಾಗಿದೆ. ನಿಮ್ಮ ಲಗ್ನದಲ್ಲೇ ಬುದ್ಧಿಕಾರಕ ಬುಧನು ಇರುವುದರಿಂದ ನಿಮ್ಮ ಏಕಾಗ್ರತೆ, ನೆನಪಿನ ಶಕ್ತಿ ಮತ್ತು ಕಲಿಯುವ ಸಾಮರ್ಥ್ಯವು ತೀವ್ರವಾಗಿ ಹೆಚ್ಚಾಗಲಿದೆ. ಕಠಿಣವಾದ ವಿಷಯಗಳು ನಿಮಗೆ ಅತ್ಯಂತ ಸುಲಭವಾಗಿ ಅರ್ಥವಾಗಲಿವೆ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಅತ್ಯಂತ ಮಹತ್ವದ ಹಾಗೂ ಶುಭ ಸುದ್ದಿಗಳು ಸಿಗಲಿವೆ. ಉನ್ನತ ಶಿಕ್ಷಣಕ್ಕಾಗಿ ಬೇರೆ ಊರುಗಳಿಗೆ ಅಥವಾ ಪ್ರತಿಷ್ಠಿತ ಸಂಸ್ಥೆಗಳಿಗೆ ಹೋಗಲು ಪ್ರಯತ್ನಿಸುತ್ತಿರುವ ಸಿಂಹ ರಾಶಿಯ ಯುವಕ ಯುವತಿಯರ ಪ್ರಯತ್ನಗಳು ಯಶಸ್ವಿಯಾಗಲಿವೆ. ಸಂಶೋಧನೆ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೂ ಈ ಸಂಚಾರವು ಅತ್ಯಂತ ಹೊಸ ಆವಿಷ್ಕಾರಗಳನ್ನು ಮಾಡಲು ಪ್ರೇರಣೆ ನೀಡಲಿದೆ. ನಿಮ್ಮ ಜ್ಞಾನಾರ್ಜನೆಯು ಸಮಾಜದಲ್ಲಿ ನಿಮಗೆ ದೊಡ್ಡ ಗೌರವವನ್ನು ತಂದುಕೊಡಲಿದೆ. ಏಳನೆಯದಾಗಿ, ವೈಯಕ್ತಿಕ ಜೀವನ, ಕೌಟುಂಬಿಕ ಸಾಮರಸ್ಯ ಮತ್ತು ಈ ರಾಜಯೋಗದ ಸಂಪೂರ್ಣ ಲಾಭ ಪಡೆಯಲು ಅಗತ್ಯವಿರುವ ದಿವ್ಯ ಜ್ಯೋತಿಷ್ಯ ಪರಿಹಾರಗಳ ಬಗ್ಗೆ ಮಾತನಾಡೋಣ.
ನಿಮ್ಮ 7ನೇ ಮನೆಯ ಮೇಲೆ ಬುಧ ಮತ್ತು ಸೂರ್ಯನ ನೇರ ದೃಷ್ಟಿ ಇರುವುದರಿಂದ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಅತ್ಯಂತ ಮಧುರವಾದ ಸಾಮರಸ್ಯ ಮೂಡಲಿದೆ. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಈಗೋ ಸಮಸ್ಯೆಗಳು ಬಗೆಹರಿದು ನಿಮ್ಮಿಬ್ಬರಲ್ಲಿ ಪ್ರೀತಿ ಹೆಚ್ಚಾಗಲಿದೆ. ನಿಮ್ಮ ಆರೋಗ್ಯವು ಸುಧಾರಿಸಲಿದ್ದು ನಿಮ್ಮ ದೈಹಿಕ ರೋಗನಿರೋಧಕ ಶಕ್ತಿ ಹೆಚ್ಚಾಗಲಿದೆ. ಈ ಅದ್ಭುತ ಬುಧಾದಿತ್ಯ ರಾಜಯೋಗದ ಸಂಪೂರ್ಣ ದೈವಿಕ ಶಕ್ತಿಯನ್ನು ಕ್ರೋಢೀಕರಿಸಲು ನೀವು ಕೆಲವು ಸರಳ ಜ್ಯೋತಿಷ್ಯ ಪರಿಹಾರಗಳನ್ನು ತಪ್ಪದೇ ಪಾಲಿಸಬೇಕು. ಪ್ರತಿದಿನ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕೆಂಪು ಶ್ರೀಗಂಧದ ಪುಡಿಯನ್ನು ಸೇರಿಸಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಸಮರ್ಪಿಸಿ. ಇದರೊಂದಿಗೆ ಅತ್ಯಂತ ಭಕ್ತಿಯಿಂದ ದಿನನಿತ್ಯವೂ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಅಥವಾ ಆಲಿಸಿ. ಪ್ರತಿ ಬುಧವಾರದ ದಿನ ಹಸಿರು ಹೆಸರು ಬೇಳೆಯನ್ನು ದಾನ ಮಾಡಿ ಅಥವಾ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ. ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರಿಗೆ ದೂರ್ವೆ ಅಂದರೆ ಗರಿಕೆ ಹುಲ್ಲನ್ನು ಅರ್ಪಿಸಿ. ಸಿಂಹ ರಾಶಿಯವರೇ, ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಬೆಂಬಲಕ್ಕೆ ನಿಂತಿವೆ. ನಿಮ್ಮ ಶಕ್ತಿಯ ಮೇಲೆ ನಿಮಗೆ ನಂಬಿಕೆ ಇರಲಿ. ಆಲಸ್ಯತನವನ್ನು ಸಂಪೂರ್ಣವಾಗಿ ತೊರೆದು ನಿಮ್ಮ ಗುರಿಯತ್ತ ಹೆಜ್ಜೆ ಇಡಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮ ಪಾದಗಳನ್ನು ಚುಂಬಿಸಲಿದೆ. ಜೈ ಶ್ರೀರಾಮ್. ಧನ್ಯವಾದಗಳು.